ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಆತ್ಮೀಯ ವಯೋನಿಧಿ ಅಷ್ಟೋವೇದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಶ್ರಾವಣ ಮಾಸ ಪ್ರಾರಂಭವಾಗಿದೆ. ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹಬ್ಬಗಳ ಸಾಲು ಬರೋದು ವಿಶೇಷವಾಗಿ ನೋಡ್ತೇವೆ. ಈ ಒಂದು ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ವ್ರತ, ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಉಪಕರ್ಮ ಇನ್ನೂ ಮುಂತಾದ ವ್ರತಗಳ ಒಂದು ಸಾಲೆ ಈ ಒಂದು ತಿಂಗಳಲ್ಲಿ ಬರುತ್ತೆ. ವಿಶೇಷವಾಗಿರ್ತಕ್ಕಂಥ ಈ ಒಂದು ಹಬ್ಬಗಳ ಸಾಲಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದು ವಿಶೇಷ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇರುವ ಒಂದು ಸಣ್ಣ ಸಮಸ್ಯೆ ಅಂದರೆ ಯಾವಾಗ ಮಾಡಬೇಕು ಅನ್ನೋದೇ ದೊಡ್ಡ ಒಂದು ಪ್ರಶ್ನೆ ಅರ್ಥವಾಗಿದೆ. ಅದಕ್ಕೆ ಶಾಸ್ತ್ರ ಏನು ಹೇಳಿದೆ ಅನ್ನೋದನ್ನು ತಿಳಿಯೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಅಂತ ಅನ್ನೋದು ಮಹಾಲಕ್ಷ್ಮಿಯನ್ನು ಆರಾಧಿಸುವ ಒಂದು ಮಹತ್ವದ ವ್ರತಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ವರಗಳನ್ನು ಕೊಡುವಂಥ ಒಂದು ಲಕ್ಷ್ಮೀದೇವಿಯ ಹಬ್ಬವಾಗಿದೆ. ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಈ ರೀತಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ವ್ರತವಾಗಿದೆ. ವರಮಹಾಲಕ್ಷ್ಮಿ ಅಂದರೆ ಹಾಗೆ ಹೇಳಿದ್ದೀವಿ, ವರಗಳನ್ನು ಕೊಡುವ ಒಂದು ಐಶ್ವರ್ಯ, ಸೌಭಾಗ್ಯ ಮತ್ತು ಸಮೃದ್ಧಿ ಮತ್ತು ಮಂಗಳವನ್ನು ಕೊಡುವ ದೇವಿ. ಆದ್ದರಿಂದ ವರಮಹಾಲಕ್ಷ್ಮಿ ವ್ರತವನ್ನು ವಿಶೇಷವಾಗಿ ಕುಟುಂಬ ಕ್ಷೇಮ, ಸೌಭಾಗ್ಯ ಮತ್ತು ಸಮೃದ್ಧಿಯನ್ನು ಕೊಡಲಿ, ಇಡೀ ಕುಟುಂಬಕ್ಕೆ ವರಮಹಾಲಕ್ಷ್ಮಿ ಕರುಣೆಯನ್ನು ಕೊಡಲಿ ಅನ್ನುವ ಉದ್ದೇಶದಿಂದ ವ್ರತವನ್ನು ಆಚರಿಸುತ್ತೇವೆ. ಈ ಒಂದು ವ್ರತ ಆಚರಣೆ ಮಾಡುವ ಒಂದು ಸಮಯ ಕೆಲವೊಂದು ನಿಯಮಗಳು ಮತ್ತು ಯಾವ ರೀತಿ ನಿಯಮಗಳಿವೆ ಅನ್ನೋದನ್ನು ನಾವು ನೋಡಿದಾಗ, ಈ ಒಂದು ತಿಂಗಳು 21 ವರಮಹಾಲಕ್ಷ್ಮಿ ಹಬ್ಬ ಆಚರಣೆಯನ್ನು ಮಾಡಬೇಕು. ಆದರೆ ಕೆಲವೊಂದು ಗೊಂದಲಗಳು ಬಂದಿದೆ. 21 ಆಚರಣೆ ಮಾಡಬೇಕಾ ಅಥವಾ 28 ಆಚರಣೆ ಮಾಡಬೇಕಾ ಅನ್ನುವುದು ಸ್ವಲ್ಪ ಜನರಿಗೆ ಗೊಂದಲ ಉಂಟು ಮಾಡಿದೆ. ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ಮೊದಲು ನಾವು ನೋಡಬೇಕು. ಆಮೇಲೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ವಿಚಾರವನ್ನು ಮಾಡಬೇಕಾಗತ್ತೆ. ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಕಥೆಯಲ್ಲಿ ಬರುತ್ತೆ, ಶುಕ್ಲೆ ಶ್ರಾವಣಿಕೆ ಮಾಸೆ ಪೂರ್ಣಿಮೋಪಾಂತ್ಯ ಭಾರ್ಗವೇ. ಅಂದರೆ ಹುಣ್ಣಿಮೆಗೆ ಮೊದಲು ಬರುವ ಒಂದು ಶುಕ್ರವಾರದಂದು ವ್ರತವನ್ನು ಆಚರಣೆ ಮಾಡಬೇಕು ಅಂತೇಳಿ ಈ ಒಂದು ಶ್ಲೋಕದ ಅರ್ಥ. ಅಂದರೆ 28 ಸಹ ಹುಣ್ಣಿಮೆ ಇದೆ, ಶುಕ್ರವಾರ ಇದೆ ಅಲ್ವಾ, ಅವತ್ತು ಆಚರಣೆ ಮಾಡ್ಬೋದಲ್ವಾ ಅನ್ನೋದು ಜನರ ಅಭಿಪ್ರಾಯ. ಆದರೆ 28 ಹುಣ್ಣಿಮೆ ಇದ್ದರೂ ಸಹ ಬೆಳಿಗ್ಗೆ 9 ಗಂಟೆಗೆ ಸರಿಸುಮಾರು ಹುಣ್ಣಿಮೆ ತಿಥಿ ಹೋಗುತ್ತೆ. ನಂತರ ಪ್ರಥಮ ಪಾಡ್ಯ ತಿಥಿ ಪ್ರಾರಂಭ ಆಗುತ್ತೆ. ಈ ಒಂದು ವರಮಹಾಲಕ್ಷ್ಮಿ ವ್ರತಗಳು ಆಚರಣೆ ಮಾಡುವ ಒಂದು ನಿರ್ದಿಷ್ಟವಾಗಿರುವ ಸಮಯ ಅಂದರೆ ಸಾಯಂಕಾಲದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಕೆಲವು ಗ್ರಂಥಗಳಲ್ಲಿ ಹೇಳಿದ್ದಾರೆ. ಆ ಒಂದು ಪೂಜಾ ಸಮಯಕ್ಕೆ ಶುಕ್ರವಾರ ಹುಣ್ಣಿಮೆ 9 ಗಂಟೆಗೆ ಹೋಗುವುದರಿಂದ ಹುಣ್ಣಿಮೆ ಒಳಗೆ ಬರುವ ಒಂದು ಶುಕ್ರವಾರದಂದು ಆಚರಣೆ ಮಾಡುವುದು ಸೂಕ್ತ ಅಂಥೇಳಿ ಈ ಒಂದು ವಾಕ್ಯದ ಅರ್ಥ. ಅಲ್ಲಿಗೆ 28 ಹುಣ್ಣಿಮೆ, ಆ ಹುಣ್ಣಿಮೆ ಆಚರಣೆ ಮಾಡೋದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬರೋದಿಲ್ಲ. ಕಾರಣ ಬೆಳಿಗ್ಗೆ 9 ಗಂಟೆಗೆ ಹುಣ್ಣಿಮೆ ತಿಥಿ ಹೋಗೋದರಿಂದ ನಂತರ ಪಾಡ್ಯ ತಿಥಿ ಬರೋದರಿಂದ ಆವತ್ತು ಆಚರಣೆಗೆ ಸೂಕ್ತವಲ್ಲ ಅನ್ನೋದು ಇದರ ಅರ್ಥ. ಆವಾಗ ಯಾವ ದಿನದಂದು ನಾವು ವ್ರತವನ್ನು ಮಾಡಬೇಕು ಅಂದರೆ
ಶಾಸ್ತ್ರದ ನಿಯಮದಂತೆ 21 ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರ, ಹುಣ್ಣಿಮೆ ಮೊದಲು ಅಂದರೆ 21 ಶುಕ್ರವಾರ ಬರುತ್ತೆ. ಆ ಒಂದು ಶುಕ್ರವಾರದ ದಿನ ಪರಿಪೂರ್ಣವಾಗಿ ಒಂದು ನವಮಿ ತಿಥಿ ಮತ್ತು ದಶಮಿ ತಿಥಿ ಬರೋದರಿಂದ ಆ ಒಂದು ದಿನ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರ ಅದಾಗಿರೋದರಿಂದ ಅಂದಿನ ದಿವಸ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವುದು ಸೂಕ್ತ ಅನ್ನೋದು ಅಭಿಪ್ರಾಯ. ಯಾವುದೇ ರೀತಿಯ ಗೊಂದಲಗಳು ಇದರಲ್ಲಿ ಬೇಡ. ಪರಿಪೂರ್ಣವಾಗಿರುವ ಒಂದು ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರದಂದು ಮಾತ್ರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವುದು ಶಾಸ್ತ್ರ ನಿಯಮ. ಅದಕ್ಕೆ ನಾವು 21 ಬರುವ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವುದು ಶಾಸ್ತ್ರೀಯ ರೀತಿಯಲ್ಲಿ ಸರಿಯಾದ ಕ್ರಮ ಅಂಥೇಳಿ ಭಾವಿಸಬಹುದು. ಹುಣ್ಣಿಮೆ ದಿನ ತಿಥಿ 9 ಗಂಟೆಗೆ ಹೋಗೋದ್ರಿಂದ ಹದಿನೈದನೇ ದಿನ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಬರೋದಿಲ್ಲ. ಯಾವುದೇ ರೀತಿಯ ಗೊಂದಲ ಬೇಡ. 21 ಪರಿಪೂರ್ಣವಾಗಿರುವ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಆಚರಣೆಯನ್ನು ಮಾಡಿ ಆ ವರಮಹಾಲಕ್ಷ್ಮಿ ತಾಯಿಯ ಮುಖಾಂತರ ಇಡೀ ದೇಶಕ್ಕೆ ಮತ್ತು ಮನೆಗಳಲ್ಲಿ ಲಕ್ಷ್ಮಿಯ ಒಂದು ಕಟಾಕ್ಷ ಆಶೀರ್ವಾದ ಸಿಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.